ಇದು ಬಿಜೆಪಿಯ ಮಾಜಿ ಶಾಸಕನ ಬಿಗ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಮಾಜಿ ಶಾಸಕನಿಗೆ ಕಾದಿದೆಯಾ ಮತ್ತೊಂದು ಸಂಕಷ್ಟ? ಆ ಮಹಿಳೆಯಿಂದ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ರ? ಹಾಗಾದ್ರೆ ಕನಕಗಿರಿಯಲ್ಲಿ ಭಾರಿ ಸದ್ದು ಮಾಡಿತ್ತು ಆ ಒಂದು ಆಡಿಯೋ ಬೆನ್ನಲ್ಲೇ ಮತ್ತೆ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಬಿಜೆಪಿಯ ಮಾಜಿ ಶಾಸಕನಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಮಾಜಿ ಶಾಸಕನಿಗೆ ಮತ್ತೊಂದು ಸಂಕಷ್ಟ ಕಾದಿದೆಯಾ? ಹಂಗಾದ್ರೆ ಕನಕಗಿರಿಯಲ್ಲಿ ಭಾರಿ ಸದ್ದು ಮಾಡ್ತಿದ್ದಂತ ಆ ಆಡಿಯೋ ಬೆನ್ನಲ್ಲೇ ಈಗ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಆ ಒಂದು ಮಾಜಿ ಶಾಸಕ ಯಾರು? ಆ ಒಂದು ಆಡಿಯೋ ಏನು? ಎಸ್, ನಿಮ್ಮ ಮುಂದೆ ಕನಕಗಿರಿ ಮಾಜಿ ಶಾಸಕನಿಗೆ ಮುಳುವಾಗುತ್ತಾ ಆ ಒಂದು ಕೇಸ್. ಮತ್ತೆ ಮುನ್ನೆಲೆಗೆ ಬಂದಂತಹ ಬಿಜೆಪಿಯ ಮುಖಂಡನ ಎರಡನೇ ಮದುವೆ ಸ್ಫೋಟಕ ಆಡಿಯೋ ಬೆನ್ನಲ್ಲೇ ಮುನ್ನೆಲೆಗೆ ಬಂದಂತಹ ಆ ಮಹಿಳೆ ಬಸವರಾಜ್ ದಡೇಸೂಗೋರ್ ವಿರುದ್ಧ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ಭಾರಿ ಸದ್ದು ಮಾಡಿದ್ದಂತಹ ದಡೇಸೂಗೋರ್ ಎರಡನೇ ಮದುವೆಯ ಆ ಒಂದು ಆಡಿಯೋ ನನ್ನಲ್ಲಿ ಅಂತ ಹೇಳಿರುವಂತಹ ಬಿಜೆಪಿಯ ಮಾಜಿ ಶಾಸಕ ಆಡಿಯೋ ಬೆನ್ನಲ್ಲೇ ಮುಂದೆ ಬಂದಂತಹ ಆ ಒಂದು ಮಹಿಳೆ. ಹಾಗಾದ್ರೆ ಏನಿ ಆಡಿಯೋ ವಿಚಾರ? ಹೇಗೆ ತಗಲಾಕೊಂಡ್ರು? ಎರಡನೇ ಮದುವೆಯ ವಿಚಾರ ಏನಾಗಿರಬಹುದು? ಕನಕಗಿರಿಯ ಮಾಜಿ ಶಾಸಕನಿಗೆ ಆ ಒಂದು ಕೇಸ್ ಮುಳುವಾಗೋದು ಫಿಕ್ಸ್. ಹಾಗಾದ್ರೆ ಮುನ್ನೆಲೆಗೆ ಬಂದಂತಹ ಆ ಒಂದು ಆಡಿಯೋದಲ್ಲಿ ಅಂಥದ್ದೇನಿದೆ? ಬಿಜೆಪಿ ಮುಖಂಡನ ಎರಡನೇ ಮದುವೆ ವಿಚಾರ ಸ್ಫೋಟಕ ಆಡಿಯೋ ಬೆನ್ನಲ್ಲೇ ಮುನ್ನೆಲೆಗೆ ಬಂದಂತಹ ಆ ಒಂದು ಮಹಿಳೆ ಯಾರು? ಬಸವರಾಜ್ ದಡೇಸೂಗೋರ್ ವಿರುದ್ಧ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಭಾರಿ ಸದ್ದನ್ನ ಮಾಡಿದಂತಹ ದಡೇಸೂಗೋರ್ ಎರಡನೇ ಮದುವೆಯ ಆಡಿಯೋ. ಎಸ್, ಪರೋಕ್ಷವಾಗಿ ದಡೇಸೂಗೋರ್ ತಮ್ಮ ಪತಿ ಅಂತ ಹೇಳಿರುವಂತಹ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತಾ, ಲೋಕಾಯುಕ್ತರ ಮುಂದೆಯೇ ಶ್ವೇತಾ ಈ ಒಂದು ಹೇಳಿಕೆಯನ್ನ ನೀಡಿದ್ರು. ಕನಕಗಿರಿಯ ಮಾಜಿ ಶಾಸಕರೇ ನನ್ನ ಪತಿ ಅಂತ ಹೇಳಿರುವಂತಹ ಶ್ವೇತಾ 2022ರಲ್ಲಿ ರಂಪರಾದ್ಯಂತ ಆಗಿದ್ದ ಪ್ರಕರಣಕ್ಕೆ ಈಗ ಮರುಜೀವ ಬಂದಿದೆ. 3 ವರ್ಷಗಳ ಬಳಿಕ ಪ್ರಕರಣಕ್ಕೆ ಅಧಿಕಾರಿ ಶ್ವೇತಾ ಮರುಜೀವ. ಎಸ್, 2022ರ ಈ ಒಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. 2022ರಲ್ಲಿ ರಂಪ ರಾಮಾಯಣ ಆಗಿ ಹರಿದು ಹಂಚೋಗಿದ್ದಂತಹ ಕೇಸ್ ಈಗ ಮತ್ತೆ ವಾಪಸ್ ಸದ್ದನ್ನ ಮಾಡ್ತಾ ಇದೆ. ಪರೋಕ್ಷವಾಗಿ ದಡೇಸೂಗೋರ್ ಅವರೇ ನನ್ನ ಪತಿ ಅಂತ ಹೇಳಿದ್ದಂಥ ಆಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತಾ ಉಪಲೋಕಾಯುಕ್ತರ ಮುಂದೆಯೇ ತನ್ನ ಪತಿ ಊರು ಅಂತ ಹೇಳಿಕೆಯನ್ನ ನೀಡಿದ್ರು. ಕನಕಗಿರಿಯ ಮಾಜಿ ಶಾಸಕರೇ ನನ್ನ ಪತಿ ಅಂತ ಹೇಳಿ ಶ್ವೇತಾ ಹೇಳಿದ್ರು. 2022ರಲ್ಲಿ ರಂಪ ರಾದ್ಧಾಂತ ಆಗಿತ್ತು. ಈ ಒಂದು ಪ್ರಕರಣ ಬೀದಿ ರಂಪಾಟ ಆಗಿತ್ತು, ಬೀದಿ ಜಗಳ ಆಗಿತ್ತು. ಎಲ್ರಿಗೂ ಕೂಡ ಗೊತ್ತಾಗೋ ಹಾಗೆ ಕಿರ್ಚಿ ಹೇಳಿದ್ರು. ಈಗ ಅದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಸುದ್ದಿ ಮುನ್ನೆಲೆಗೆ ಬಂದಿದೆ. ಈಗ ಅದಕ್ಕೆ ಮರುಜೀವ ಬಂದಿದೆ. 3 ವರ್ಷಗಳ ಬಳಿಕ ಪ್ರಕರಣಕ್ಕೆ ಅಧಿಕಾರಿ ಶ್ವೇತಾ ಮರುಜೀವ ತಂದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.